ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸ್ವಿಂಗ್ ಸ್ಟಾಕ್ಸ್ಗಳನ್ನು ನೋಡೋಣ. ಫಸ್ಟ್ ಸ್ಟಾಕ್ ನೇಮ್ ಬಂದ್ಬಿಟ್ಟು ಲಿಂಕನ್ ಫಾರ್ಮಾ ಲಿಮಿಟೆಡ್ ಅಂತ. ಇದು ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ಆಲ್ ಟೈಮ್ ಹೈ ಏನಿತ್ತು 2024 ಫೆಬ್ರವರಿ, ಅಂದರೆ ಸುಮಾರು ಒಂದು 6-7 ತಿಂಗಳ ಮುಂಚೆ ಏನಾಗಿತ್ತು, ಇವಾಗ ಅದು ರೌಂಡಿಂಗ್ ಬಾಟಮ್ ಪ್ಯಾಟರ್ನ್ ಫಾಲ್ ಮಾಡ್ತಾ ಇದೆ. ಸೊ ಅದು ರೀಸೆಂಟ್ ಆಗಿ ಬ್ರೇಕ್ಔಟ್ ಮಾಡಿದೆ. ಸೊ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಇನ್ ಕೇಸ್ ಇಲ್ಲಿ ಬಂದ್ಬಿಟ್ಟು ರೀಟೆಸ್ಟ್ ಏನಾದರೂ ಮಾಡಿದ್ರೆ ಒಂದ್ಸರ್ತಿ ಇದನ್ನ ನೋಡ್ಬೋದು. ಇನ್ ಕೇಸ್ ರೀಟೆಸ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಆದ್ರೆ ಇಲ್ಲಿಂದ ಅಗೇನ್ ಅಪ್ಸೈಡ್ ಮೂಮೆಂಟ್ನ ನೋಡ್ಬೋದು. ಈ ಟಾರ್ಗೆಟ್ ಏನಕ್ಕೆ ಅಂತ ಅಂದ್ರೆ, ಈ ರೌಂಡಿಂಗ್ ಬಾಟಮ್ ಪ್ಯಾಟರ್ನ್ ಏನ್ ಡೆಪ್ತ್ ಇರುತ್ತೋ ಅದರದ್ದೇ ಹೈಟ್ ಅಷ್ಟು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಬೋದು. ಸೊ ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ಲಿಂಕನ್ ಫಾರ್ಮಾ ಲಿಮಿಟೆಡ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಉಷಾ ಮಾರ್ಟಿನ್. ಸೊ ಉಷಾ ಮಾರ್ಟಿನ್ ಅಲ್ಲಿ ಆಲ್ರೆಡಿ ಒಂದು ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇದೇನ್ ಚಾನಲ್ ಫಾಲೋ ಮಾಡ್ತಾ ಇದೆ, ಅದರ ಸಪೋರ್ಟ್ ಬಂದ್ಬಿಟ್ಟು 319 ರೂಪಾಯಿಂದ 320 ರೂಪಾಯಿ ಆ ರೇಂಜಲ್ಲಿ ಇತ್ತು. ಸೊ ಆಲ್ರೆಡಿ ಇಲ್ಲಿಂದ ಅಪ್ ಮೂವ್ ಸ್ಟಾರ್ಟ್ ಆಗಿದೆ. ಸೊ ವಾಲ್ಯೂಮ್ ಕೂಡ ಚೆನ್ನಾಗಿಯೇ ಇದೆ. ಸೊ ಇಲ್ಲಿಂದ ಕೂಡ ನೋಡಿದ್ರು ಸುಮಾರು 16-18%, 20% ಟಾರ್ಗೆಟ್ನ ನೋಡ್ಬೋದು. ಸೊ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸುಮಾರು 2-3 ವಾರ ಅಥವಾ ಕೆಲವೊಂದು ಸರ್ತಿ ಒಂದು ತಿಂಗಳು ಆ ಹೋಲ್ಡಿಂಗ್ ಪೀರಿಯಡ್ ಅಲ್ಲಿ ನಾವು 18-20% ನೋಡಿದ್ರೆ ಒಂದು ಒಳ್ಳೆ ಟಾರ್ಗೆಟ್. ಸೊ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್. ಸೊ ಈ ಚಾರ್ಟ್ ಅನ್ನ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಈ ಪ್ರೈಸ್ ರೇಂಜ್ ಮೂಮೆಂಟ್ ಆಗ್ತಾ ಇದೆ. ಸೊ ರೀಸೆಂಟ್ ಆಗಿ ಅದರ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿದೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ವಾಲ್ಯೂಮ್ಸ್ ಕೂಡ ಚೆನ್ನಾಗೇ ಇದೆ. ಸೊ ಇನ್ ಕೇಸ್ ಇದು ರೀಟೆಸ್ಟ್ ಕನ್ಫರ್ಮ್ ಸರಿಯಾಗಿ ಆದ್ರೆ ಅಪ್ ಮೂವ್ಮೆಂಟ್ ಬಂದು ಈ ಪ್ರೈಸ್ ಲೆವೆಲ್ ವರೆಗೂ ಇರುತ್ತೆ. ಸೊ ಇಲ್ಲಿಂದ ಈ ಪ್ರೈಸ್ ಲೆವೆಲ್ ಬಂದ್ಬಿಟ್ಟು ಅಗೇನ್ ಸೇಮ್ 18-20%. ಇನ್ ಕೇಸ್ ಅದನ್ನು ಕೂಡ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಲೆವೆಲ್ ಇನ್ನ ಮೇಲೆ ಇರುತ್ತೆ. ಸೊ ಇಲ್ಲಿಂದ ಒಂದು 40% ಮೇಲಿದೆ. ಸೊ ಥರ್ಡ್ ಸ್ಟಾಕ್ ಬಂದ್ಬಿಟ್ಟು SBI ಕಾರ್ಡ್. ಸೊ ಫೋರ್ತ್ ಸ್ಟಾಕ್ ಬಂದ್ಬಿಟ್ಟು EIH ಅಸೋಸಿಯೇಟೆಡ್ ಹೋಟೆಲ್ಸ್. ಸಿಮಿಲರ್ ಪ್ಯಾಟರ್ನ್, ಉಷಾ ಮಾರ್ಟಿನ್ ಯಾವ ತರ ಇದೆಯೋ ಇದು ಕೂಡ ಅದೇ ತರ ಇದೆ. ರೀಸೆಂಟ್ ಆಗಿ ಅದರದ್ದು ಒಂದು ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್ ಏನಿತ್ತು ಅದನ್ನ ಬ್ರೇಕ್ಔಟ್ ಮಾಡಿ ಒಂದು ಅಪ್ ಮೂವ್ಮೆಂಟ್ ಮಾಡ್ತು. ಬಟ್ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅಗೇನ್ ಅದೇನ್ ಝೋನ್ ಇತ್ತು ಅದರದ್ದು ರೆಸಿಸ್ಟೆನ್ಸ್ಗೆ ಅಲ್ಲಿವರೆಗೂ ಬಂದಿದೆ. ಇನ್ ಕೇಸ್ ಇದು ಸಸ್ಟೈನ್ ಆಗ್ಬಿಟ್ರೆ ಈ ಪ್ರೈಸ್ ಲೆವೆಲ್ ಮೇಲೆ, ಇಲ್ಲಿಂದ ನಾವು ಒಂದು 25% ಮೂಮೆಂಟ್ನ ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ 1, 2, 3, 4 ಓಕೆ. ಫಿಫ್ತ್ ಒಂದು ಸ್ಟಾಕ್ ಬಂದ್ಬಿಟ್ಟು ಡಿಮಾರ್ಟ್ನ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನೀಟಾಗಿ ಚಾನಲ್ ಫಾಲೋ ಮಾಡ್ತಾ ಇತ್ತು, ಬ್ರೇಕ್ಔಟ್ ಕೂಡ ಕೊಡ್ತು. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬಂದಿರೋದ್ರಿಂದ ಕೆಳಗಡೆ ಹೋಗ್ಬೋದು ಅನ್ಕೊಂಡ್ರೆ, ಬಟ್ ಕಂಪನಿ ಫಂಡಮೆಂಟಲ್ಸ್ ಏನಿತ್ತು ತುಂಬಾ ಚೆನ್ನಾಗಿರೋದ್ರಿಂದ, ಹೊಸ ಸ್ಟೋರ್ಸ್ ಓಪನ್ ಮಾಡ್ತಿರೋದ್ರಿಂದ ಇಲ್ಲಿಂದ ಅಗೇನ್ 26% ಮೂವ್ಮೆಂಟ್ ಕೊಟ್ಟಿದೆ. ಸೊ ಇದ್ರದ್ದು ಆಲ್ ಟೈಮ್ ಹೈ ಬಂದ್ಬಿಟ್ಟು 5800 ರೂಪೀಸ್ ಇದೆ. ಬಟ್ ಅದರದ್ದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 15 ನವೆಂಬರ್ 2021 ನಲ್ಲಿ 5100 ಆ ಲೆವೆಲ್ ಏನಿದೆಯೋ ಅದನ್ನ ಬ್ರೀಚ್ ಮಾಡಿರೋದ್ರಿಂದ ಇದ್ರ ಮೇಲೆ ಒಂದು ಕೂಡ ನೀವು ಗಮನ ಹರಿಸ್ಬೋದು. ಸೊ ಇನ್ ಕೇಸ್ ಇದು ಅಪ್ ಮೂವ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಕೂಡ ಸ್ವಿಂಗ್ ಟ್ರೇಡಿಂಗ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು 5 ಸ್ಟಾಕ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಇದೇ ತರ ಸ್ವಿಂಗ್ ಸ್ಟಾಕ್ಸ್ಗಳು ನಿಮ್ಮ ಹತ್ರ ಏನಾದರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ, ಅದನ್ನ ಅನಲೈಸ್ ಮಾಡೋಣ. ಇನ್ ಕೇಸ್ ಇದೇ ತರ ಮತ್ತೆ ಬೇರೆ ಬ್ರೇಕ್ಔಟ್ ಅಥವಾ ಸಪೋರ್ಟ್ ಅಲ್ಲಿ ಸ್ವಿಂಗ್ ಸ್ಟಾಕ್ಸ್ಗಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.